ನಮಸ್ಕಾರ ವೀಕ್ಷಕರೇ, ನಾನು ಜಯಪ್ರಕಾಶ್ ಶೆಟ್ಟಿ. ಅಶ್ವವೇಗ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಯುವ ನೇತಾರ, BJP ಮುಖಂಡ, ಗದಗ ವಿಧಾನಸಭಾ ಕ್ಷೇತ್ರದ ಪ್ರಮುಖ ನಾಯಕ, BJP ನಾಯಕ ಅನಿಲ್ ಪಿ ಮೆಣಸಿನಕಾಯಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, 3 ಬಾರಿ ಬ್ಯಾಕ್ ಟು ಬ್ಯಾಕ್. ಫಸ್ಟ್ ಟೈಮ್ ಇದ್ದಾಗ ಒಂದು 33,000 36,000 ತಗೊಂಡಿದ್ದೆ ಸರ್. 36,000 ತಗೊಂಡಿದ್ರಿ. 36,748. 3 ಎಲೆಕ್ಷನ್ ರನ್ನರ್ ಅಪ್. ಹೌದು. ಆಮೇಲೆ 2018ರಲ್ಲಂತೂ 1,868 ಕೂದಲೆಳೆ ಅಂತರದಲ್ಲಿ ನೀವು ಪರಾಜಿತಗೊಳ್ತೀರಿ. ಒಬ್ಬ ದೊಡ್ಡ ನಾಯಕನ ವರ್ಚಸ್ಸಿನಿಂದ ಹಂಗಾಗ್ತಾ ಇದೆಯಾ, ಅಥವಾ ಅದು ಪರಂಪರಾನುಗತವಾಗಿ ಅಲ್ಲಿದ್ದಂತಹ ಒಂದು ವೋಟ್ ಬ್ಯಾಂಕ್ನಿಂದ ಹಂಗಾಗ್ತಾ ಇದೆಯಾ? ಯಾಕೆ ನಿಮಗೊಂದು ಅವಕಾಶ ಸಿಕ್ಕಿಲ್ಲ ಇಲ್ಲಿ ತನಕ? ಸರ್, ಒಂದೇ ಎಲೆಕ್ಷನ್ನು ನಾನು ನಿಂತಾಗ ನಮ್ಮದೇ 3 ಪಕ್ಷ ಆಗಿದ್ದು. ಒಂದು ಭಾರತೀಯ ಜನತಾ ಪಕ್ಷ ಒಡೆದೋಗಿ BSR ಕಾಂಗ್ರೆಸ್ ಪಾರ್ಟಿ, ಆಮೇಲೆ ಕರ್ನಾಟಕ ಜನತಾ ಪಾರ್ಟಿ ಯಡಿಯೂರಪ್ಪರ ನೇತೃತ್ವದಲ್ಲಿ. ಹೀಗಾಗಿ ನಾನು ಅವತ್ತು ಕೂಡ 37,000 ಓಟ್ ತೊಗೊಂಡೆ. ಎರಡನೇ ಅಭ್ಯರ್ಥಿ 18,000, ಇನ್ನೊಬ್ಬರು 8,000 ಹಿಂಗೂ ತೊಗೊಂಡ್ರು. ಎಲ್ಲನೂ ಕ್ಲಬ್ ಮಾಡಿದ್ರೆ ನಾವು ಮತ್ತೆ 2-3 ಸಾವಿರ ಅಷ್ಟೇ ಡಿಫ್ರೆನ್ಸಲ್ಲಿ ಇದ್ವಿ. 18ನೇ ಚುನಾವಣೆ ಭಾರತೀಯ ಜನತಾ ಪಕ್ಷ ನನಗೆ ಟಿಕೆಟ್ ಕೊಟ್ಟ ಮೇಲೆ ಅಲ್ಲಿರ್ತಕ್ಕಂಥ ಮಾಜಿ ಅಲ್ಲಿ ಡಿಫಿಟೆಡ್ ಕ್ಯಾಂಡಿಡೇಟ್ ಇದ್ದರು. ನನ್ನ ನಾನು ಕಂಟೆಸ್ಟ್ ಮಾಡಿದಾಗ ಅವರು ಭಾರತೀಯ ಜನತಾ ಪಕ್ಷದಿಂದ ಗದಗಲ್ಲಿ HK ಪಾಟೀಲನ್ನು ಸೋಲಿಸಿದಂಥ ಅಭ್ಯರ್ಥಿಯಾಗಿದ್ದರು. ಅವಾಗ ಯಾವತ್ತು ನನಗೆ ಟಿಕೆಟ್ ಕೊಟ್ಟರು ಅವರು ಸ್ವಲ್ಪ ಅಸಮಾಧಾನಗೊಂಡು ಕೊನೆಯವರೆಗೂ ಈ ಚುನಾವಣೆ ಪ್ರಚಾರದಲ್ಲಿ ತೊಡಗಿಸ್ಕೊಳ್ಳಾರ್ದ ಅವತ್ತು ನಾನು ಕೂದಲೆಳೆ ತಾವೇನಂದರೆ 18 ಓಟು. ಜೊತೆಗೆ ಅವತ್ತು ಕೂಡ ಏನೋ ಈ ಹೇಳ್ತಾರಲ್ಲ, ತಂತ್ರಗಾರಿಕೆ ಮಾಡ್ಬೋದು, ಕುತಂತ್ರಗಾರಿಕೆ ನಮ್ಮ ಹತ್ರ ಮಾಡೋಕ್ಕೆ ಬರಲಿಲ್ಲ. ಸೊ ಹೀಗಾಗಿ ಅವತ್ತು ನಾವು ಸೋಲು ಅನುಭವಿಸ್ಬೇಕಾಯ್ತು. ಅದಾದ ನಂತರ 23 ಚುನಾವಣೆ, ಬಹುಶಃ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ, ಒಂದು ಈ ಗ್ಯಾರಂಟಿ ಬಂದ ಮೇಲೆ ಅದು ನಮಗೆ ಹೆಚ್ಚು ಕಡಿಮೆ ನಾನು ಮತ್ತು 18ರಲ್ಲಿ 75,000 ಮತಗಳನ್ನು ಪಡೆದಿದ್ದೆ, 23ರಲ್ಲಿ 75,000 ಮತಗಳನ್ನು ಪಡೆದಿದ್ದೀನಿ. ನಮ್ಮ ವೋಟ್ ಬ್ಯಾಂಕ್ ಡೈರೆಕ್ಟ್ ಡಬಲ್ ಆಗುತ್ತೆ. ನನ್ನ ವೋಟ್ ಬ್ಯಾಂಕ್ ಎಲ್ಲಿ ಡಿಸ್ಟರ್ಬ್ ಆಗಲಿಲ್ಲ. ಓಕೆ. ಬಟ್ ಏನಾಯಿತು, ಈ ಗ್ಯಾರಂಟಿಗಳ ಇದರಿಂದ, ಸೊ ಅದ್ರ ಜೊತೆಗೆ ಸಿದ್ದರಾಮಯ್ಯ ಅವರು ಒಂದು ವೇಳೆ ಗ್ಯಾರಂಟಿ ಇಲ್ಲದೆ ಇದ್ದಿದ್ರೆ ನೀವೇನು 1,868 ಓಟ್ಗಳಲ್ಲಿ ಸ್ವಲ್ಪ ಅಂತರ ಇತ್ತು, ಖಂಡಿತವಾಗ್ಲೂ ಗೆದ್ದು ಬಿಡ್ತಾರೆ, ಕ್ರಾಸ್ ಮಾಡ್ತಿದ್ವಿ. ಎರಡನೇ ಪ್ರಶ್ನೆ ಸರ್, ಬಹಳ ಮುಖ್ಯವಾಗಿರುವಂಥದ್ದು. ನೋಡಿ, ಒಂದು ಕಾಲದಲ್ಲಿ, ಈಗಲೂ ನಾವು ಗದಗಿನ ಮಹಾಭಾರತ ಅಂತೇಳಿ ಕುಮಾರವ್ಯಾಸ ಬರೆದದ್ದು ಆ ಜಾಗದಲ್ಲಿ ಅಂತ ಹೇಳ್ತೀವಿ. ಆಮೇಲೆ 1992ರಿಂದ ಸತತವಾಗಿ 30-35 ವರ್ಷಗಳ ಕಾಲ, 3.5 ದಶಕಗಳ ಮಂತ್ರಿ ಆಗಿರ್ತಾರೆ HK ಪಾಟೀಲ್ ಅವರು. ಈಗಲೂ ನೀವು ಹೇಳ್ತೀರಿ ಗದಗಲ್ಲಿ ಏನಾಗಿಲ್ಲ ಅಂತ ಅಂದ್ಬಿಟ್ಟು, ನಾವು ಅದನ್ನು ನಂಬಬೇಕಾ ಅಥವಾ ನಿಜವಾಗ್ಲೂ ಅಲ್ಲಿ ಪ್ರಾಬ್ಲಮ್ ಇದೆಯಾ? ಅಲ್ಲ, ಅದನ್ನು ನಾನು ಹೇಳ್ತೇನೆ ಅಂಥೇಳಿ ತಾವೇನು ನಂಬೋದು ಬೇಕಾಗಿಲ್ಲ. ವಾಸ್ತವ ಸ್ಥಿತಿ ಇವತ್ತು ಡಿಜಿಟಲ್ ಎಲ್ಲ ಕೂಡ ಪ್ರತಿಯೊಂದೂ ನಾವು ತಿಳ್ಕೊಳ್ತಕ್ಕಂಥದ್ದು ಆಗ್ತಾಯಿದೆ. ಇವತ್ತು ನೀವು ಅಲ್ಲಿ ಏನಾದರೂ ಇತ್ತೀಚೆಗೆ ನಿಮ್ಮ ಚಾನಲ್ ಅವರು ಕೂಡ ಅಲ್ಲಿ ಬಂದು ಹೋಗಿದ್ದಾರೆ. ವಾಸ್ತವ ಸ್ಥಿತಿ ಏನಾಗಿದೆ, ಇಲ್ಲಾಂದರೆ ಇಷ್ಟು ಕೂಗು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಇವತ್ತೇನು ನಾವು ಒಂದು ಹೋರಾಟ ಪ್ರಾರಂಭ ಮಾಡಿದ್ವಿ, ಅಲ್ಲಿವರೆಗೂ ಹೋಗ್ತದೆ. ನಮ್ಮ ಗದಗ ಜನತೆ ಯಾವತ್ತೂ ಕೂಡ ಶಾಂತಿ ಬಯಸ್ತಕ್ಕಂಥ ಜನ ಮತ್ತು ಭಾಳ ಮುಗ್ಧ ಜನ. 32 ವರ್ಷದಿಂದ ನಿಮಗೆ ನೀರು ಬಂದಿಲ್ಲ, ನೀವು ಇವತ್ತೇ ಯಾಕೆ ಕೇಳ್ತಾಯಿದ್ರಿ, ಅವತ್ತಿಂದ ನೀವು ಕೇಳ್ಬೋದಿತ್ತಲ್ಲ ಈ ಪ್ರಶ್ನೆ ಅಂತಕ್ಕಂಥದ್ದು ತಾವು ಹೇಳ್ಬೋದು. ಜನ ನಮ್ಮಲ್ಲಿ ಎಷ್ಟು ಮುಗ್ದಿರೋದ್ರೆ ಅಂದರೆ, ನಮ್ಮ ಜನ್ರೇಷನ್ ಜನನೇ ಬೇರೆ ಥರ ಇದ್ದರು. ನಾವೆಲ್ಲ ಏನು ಹೇಳ್ಕೊತೀವಿ, ಎಕ್ಸ್ ಜನ್ರೇಷನು, ಅದಕ್ಕಿಂತ ಪೂರ್ವಿಕರು ಭಾಳಷ್ಟು ಸಮಾಧಾನ. ಯಾವತ್ತೂ ಕೂಡ ನೀರು ಬಂದಿಲ್ಲ ಅಂದ್ಕೊಳ್ಳೆ ಅಲ್ಲೆಲ್ಲ ಏನು ಮಾಡಿದ್ದಾರೆ, 4 ಕ್ಯಾಟಗರಿ ಜನ. ಒಂದು BPL ಜನ, ಅವರು ಪ್ರತಿ ದಿವಸ ಉದ್ಯೋಗಕ್ಕೆ ಹೋಗಿ ದುಡ್ಕೊಂಡು ಬರ್ಬೇಕು, ತಿನ್ನಬೇಕು. ಅಷ್ಟರಲ್ಲೇ ಒಂದು ಸಾಯಂಕಾಲ ಒಂದು ಗಾಡಿ ಇಟ್ಬಿಡೋರು, ಒಂದು 6 ಕೊಡ ಇಟ್ಕೊಂಡು, ಎಲ್ಲಿ ಬೋರ್ವೆಲ್ ಇರುತ್ತೆ ಅಲ್ಲಿಂದ ಹೋಗಿ ನೀರು ತರ್ತಕ್ಕಂಥದ್ದು. ಸರ್, ನಾನು ಹೇಳ್ತಿರೋದು ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂಥ ಜಾಗ. ಈಗ ನಾವು ಮೈಸೂರನ್ನೇ ತಗೊಳ್ಳಿ, ಮೈಸೂರಿನೊಳಗೆ ನಮಗೊಂದು ಮಹಾರಾಜರಿದ್ದರು, ಅಲ್ಲಿ ಈಗ ಹೇಗಿದೆ ಒಂದು ಇದ್ದೇ ಇರ್ತದೆ. ಅದಕ್ಕೊಂದು ನಾನು ಗದಗಿನಂಥ ಗದಗಕ್ಕೆ ಒಂದು ಹಿನ್ನೆಲೆ ಇದೆ, ಐತಿಹಾಸಿಕವಾದ ಹಿನ್ನೆಲೆ ಇದೆ. ಹೌದೌದು. ಆಮೇಲೆ ಸತತವಾಗಿ ಈಗಿರುವಂಥ MLA ಶಾಸಕರು 35 ವರ್ಷ, ಅವರ ತಂದೆಯವರು ಈ ಆಮೇಲೆ ನಿರಂತರವಾಗಿ ಕೆಲವು ಕ್ಷೇತ್ರಗಳಿಗಂತೂ ಮಂತ್ರಿಗಿರಿ ಸಿಗೋದೇ ಇಲ್ಲ, ಇಲ್ಲಿ ತನಕ ಸಿಕ್ಕಿಲ್ಲ. 224ರಲ್ಲಿ ಇದು 70 ವರ್ಷದಲ್ಲಿ ನಿರಂತರವಾಗಿ ಸಿಗ್ತಾ ಹೋಗಿದೆ. ಒಂದು ಸಿಂಗಾಪುರ ಆಗಬೇಕಾಗಿತ್ತು. ನಮಗೆ ಸಿಂಗಾಪುರ ಆಗೋದು ಬೇಕಾಗಿಲ್ಲ, ನಮಗೆ ಬರೀ ಮೂಲಭೂತ ಸೌಕರ್ಯ ಕೊಟ್ಟಿದ್ರೆ ಸಾಕಾಗಿತ್ತು. ಒಂದನೇದು ನೀವು ಹೇಳ್ತೀರಿ, ಐತಿಹಾಸಿಕ ಪರಂಪರೆ ಇರತಕ್ಕಂಥ ನಗರ ಅದು ಗದಗಿಗೆ ವಿಶೇಷವಾದಂಥ. ನೀವು ನೋಡಿರಿ, ಬಾವಿಕತೆ ಆಗಿರ್ಬೋದು, ತೋಂಟದಾರ್ಯ ಮಠ ಇರ್ಬೋದು, ಪುಟ್ಟರಾಜ ಕವಿಗವಾಯಿಗಳ ಮಠ, ಅಂಧ ಅನಾಥರಿಗೆ ಎಷ್ಟೊಂದು ಜನರಿಗೆ ಸಂಗೀತವನ್ನೇ ದಾರಿ ಎಳೆದಂಥ ಕ್ಷೇತ್ರ ಅದು, ಪುಣ್ಯಭೂಮಿ. ಆಮೇಲೆ ಗದಗ ಮಣ್ಣಿನಲ್ಲಿ ಚಿನ್ನ ಇದೆ, ಗಾಳಿಯಲ್ಲಿ ವಿದ್ಯುತ್ ಇದೆ. ಸೊ ಆಮೇಲೆ ಕಪ್ಪತ್ತು ಗುಡ್ಡ,
ನಮ್ಗೆ ನೈಸರ್ಗಿಕ ಸಂಪತ್ತು ಜೊತೆಗೆ ಆಯುರ್ವೇದಿಕ್ ಸಂಪರ್ಕದ ಔಷಧಿ ಸಸ್ಯಗಳಿರ್ತಕ್ಕಂಥ ನಾಡದು ಅಂಥ ಪುಣ್ಯ ಭೂಮಿ. ಏನಾಗಿತ್ತು ಅಲ್ಲಿ ಆಳ್ತಕ್ಕಂಥ ನಾಯಕರು, ನಾವೇನು ರಾಜರಂತ ಕರಿತೀವೋ ಅವರು ನಾಯಕರಂತ ಕರಿತಾ ಇದ್ದೇವೋ, ಅವರು ಇದನ್ನು ಈ ಕ್ಷೇತ್ರವನ್ನು ನೀವು ಈ ಇತ್ತೀಚೆಗೆ ಹೇಳ್ತಾ ಇದ್ದಾರೆ. ಈಗ ನಿನ್ನೆ 100 ದಿನದಲ್ಲಿ ಈ ಕ್ಷೇತ್ರವನ್ನು ನಾನೊಂದು ಬ್ಲೂ ಪ್ರಿಂಟ್ ಹಾಕ್ಕೊಂಡು ಭಾರಿ ಬದಲಾವಣೆ ತರ್ತೀನಿ ಅಂತಕ್ಕಂಥದ್ದು ಈಗ ಹೇಳ್ತಾ ಇದ್ದಾರೆ. ಅವ್ರು ಮನಸ್ಸು ಮಾಡಿದರೆ ಗದಗನ್ನು ಬರೀ ರಾಜ್ಯವ್ಯಾಪ್ತಿ ಅಲ್ಲ, ದೇಶಕ್ಕೆ ಇದೊಂದು ದೊಡ್ಡ ಕೀರ್ತಿ ತರತಕ್ಕಂಥ ನಾಡು ಅಂತಕ್ಕಂಥದ್ದು ತೋರಿಸ್ಕೊಳ್ಳೋಕೆ ಸಾಧ್ಯ ಇತ್ತು. ಕಳೆದ ಬಾರಿ ಕೂಡ ಅವ್ರು ಪ್ರವಾಸೋದ್ಯಮಕ್ಕಿದ್ರು. ಅವರೇನು ಬರೀ ಲಕ್ಕುಂಡಿ ಉತ್ಖನಕ್ಕೊಂದು ಕಾನ್ಸಂಟ್ರೇಟ್ ಮಾಡಿದ್ ಬಿಟ್ಟರೆ, ಈಗ ವೀರನಾರಾಯಣ ದೇವಸ್ಥಾನ ಅದು ಎಷ್ಟು ಪವಿತ್ರವಾದಂಥ ಸ್ಥಳ. ಅಲ್ಲಿ ಗದಗಿನ ಭಾರತ, ನಮ್ಮ ಕುಮಾರವ್ಯಾಸರ ಗದಗಿನ ಭಾರತ ಅಂತ ರಚಿಸಿದಂತೆ ಇವತ್ತದು ಒಂದು ಹಾಳು ಬಿದ್ದಿದೆ ಅದು. ಸೊ ಇದನ್ನು ಯಾರು ಕೂಡ ಅವ್ರು ಈಗ ಜನ ಯೋಚನೆ ಮಾಡ್ಬೇಕು ಅನ್ನೋಕ್ಕಿಂತ ಅಲ್ಲಿರ್ತಕ್ಕಂಥ ನಾಯಕರು ನನ್ನೂರು, ನನ್ನ ಮತಕ್ಷೇತ್ರ, ನನ್ನ ಧರ್ಮ, ಇದು ನನ್ನ ರಕ್ತ, ಇದು ಈ ಊರು, ಅದನ್ನು ನಾನು ಇದಕ್ಕೆ ತೊಗೊಂಡು ಹೋಗ್ಬೇಕಂತಕ್ಕಂಥದ್ದು ಏನು ಆಲೋಚನೆ. ನಾವು ನನಗೆ ಭಾಳ ಆಶ್ಚರ್ಯ ಆಗ್ತಿರುವಂಥದ್ದು, ಈಗ ನಾಡಿದ್ದು 80 ವರ್ಷ ಸ್ವಾತಂತ್ರ್ಯೋತ್ಸವ ಆಗಿ ನಮಗೆ ಪ್ರಥಮ ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷ ಆಯಿತು ಈಗ ನಾಡಿದ್ದಕ್ಕೆ. ಈಗಲೂ ಕೂಡ ನಾವು ಮೂಲಭೂತ ವ್ಯವಸ್ಥೆಗಳ ಬಗ್ಗೆ, ಮೂಲಭೂತ ಸೌಲಭ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ ಏನು ಪರಿಸ್ಥಿತಿ ಅಂದರೆ, ಈಗಲೂ ನೀರು, ಈಗಲೂ ರಸ್ತೆ, ಈಗಲೂ ಉದ್ಯೋಗ ಇಲ್ಲ. ಆಮೇಲೆ ಈಗ ಇವರೆಲ್ಲ ನೋಡಿ, ಪಕ್ಕದ ಈಗ ಕರ್ನಾಟಕದ ಪಕ್ಕದಲ್ಲಿ ಅನಂತಪುರ ಜಿಲ್ಲೆ ಅಂತ ಇದೆ ಸರ್. ಅಲ್ಲಿ ಸತ್ಯಸಾಯಿಬಾಬಾ ಅವರ ಕಾರಣದಿಂದಾಗಿ ಬರಪೀಡಿತ ಊರು ಹೆಂಗಾಯಿತು ಅಂದರೆ ನೀರಿದೆ. ಆಯಿತು, ನಮ್ಮ ಬಬಲೇಶ್ವರದಲ್ಲಿ MB ಪಾಟೀಲ್ ಅವ್ರಿಗೊಂದು ಹೆಸರು ಕೂಡ ನೀರು ತಂದರು ಅನ್ನುವಂಥದ್ದು. ಆಮೇಲೆ ಈ ಸೂಪರ್ ಸ್ಟಾರ್ ಯಶ್ ಕೆರೆ ಇದನ್ನು ಮಾಡಿದ್ರು. ಇಷ್ಟೊಂದು ಪವರ್ ಇದ್ದಾಗ ನಿಮಗೆ ಅದೊಂದು ರಾಜಮನೆತನ ತರದೇ. ಹೌದು ಅಲ್ಲಿ ಜನನು ಕೂಡ ಅಟ್ಲೀಸ್ಟ್ ಒಂದು ಬರಪೀಡಿತದ ಅಂತ ಇವತ್ತು ನಿವೃತ್ತ ಯೋಧರು, ರೈತರು ಎಲ್ಲ ರಕ್ತದಲ್ಲಿ ಸಹಿ ಸಂಗ್ರಹ ಮಾಡ್ತಾ ಇದ್ದಾರೆ. ಬರಪೀಡಿತ ಅಲ್ಲ, ನನ್ನಲ್ಲಿ ನೀರು ಹರಿತಾ ಇದೆ, ಭಾಗೀರಥಿ ಹರಿತಾ ಇದೆ, ಅಥವಾ ನೀರು ತಂದಿದ್ದೀನಿ ಅನ್ನೋಂಥ ಒಂದು ಪ್ರಯತ್ನವೇ ಆಗಿಲ್ಲ ಸರ್. ಆಗಿದ್ರೆ ನೋಡಿ, ತಾವು ಇತಿಹಾಸ ತಿಳ್ಕೊಂತ ಬನ್ನಿ. ನೀರಾವರಿ ಸಚಿವರಾಗಿದ್ದು, ಹೌದು, ಅವರು ಮನಸ್ಸು ಮಾಡಿದ್ರೆ ಕೃಷ್ಣಯ್ಯ ಕಣ್ಣೀರ ನೀರಾವರಿ ಮಾತ್ರ ಅಲ್ಲ ಸರ್, ಅವರು ವಿರೋಧ ಪಕ್ಷ ನಾಯಕರು, ಜವಳಿ ಸಚಿವರು, ಜಲಸಂಪನ್ಮೂಲ, ಕೃಷಿ ಖಾತೆ, ಕಾನೂನು ಖಾತೆ, ಗ್ರಾಮೀಣಾಭಿವೃದ್ಧಿ, ಪಂಚಾಯರಾಜ್ ಖಾತೆ ಎಲ್ಲ ಮಾಡಿದ್ದಾರೆ. ನಿಮಗೆ ಅವರು ಜವಳಿ ಸಚಿವರಾದಲ್ಲ, ಬೆಟಗೇರಿ ಅಂತೇಳಿ ನಮಗೆ ಜವಳಿ ಕ್ಷೇತ್ರ, ಇವತ್ತು ಈ ನೂಲು ಅಂತೀವಲ್ಲ ನಾವು, ಅವೆಲ್ಲ ಕೂಡ ಬೆಟಗೇರಿ ಭಾಗದಲ್ಲಿದೆ. ಮನಸ್ಸು ಮಾಡಿದರೆ ಒಂದು ಟೆಕ್ಸ್ಟೈಲ್ ಪಾರ್ಕ್ ತರ್ಬೋದಿತ್ತು, ಅದಕ್ಕೆ ಗಮನ ವಹಿಸಿಲ್ಲ. ಅವ್ರು ಜವಳಿ ಮಂತ್ರಿ ಆಗಿದ್ದರು. ನೆಕ್ಸ್ಟ್ ನೀರಾವರಿ ಮಂತ್ರಿ ಆದರು. ಅವರು ಮನಸ್ಸು ಮಾಡಿದರೆ ಕೃಷ್ಣೆಯನ್ನು ಗದಗಿಗೆ ಹರಿಸ್ತಕ್ಕಂಥ ಕೆಲಸ ಮಾಡ್ಬೋದಿತ್ತು. ನಮಗೆ ತುಂಗಾನೂ ಇನ್ನೂ ಸರಿಯಾಗಿ ಕುಡಿಯೋ ನೀರಿಗೆ ಬರ್ತಾ ಇಲ್ಲ. ನೆಕ್ಸ್ಟ್ ಅವರು ಗ್ರಾಮೀಣಾಭಿವೃದ್ಧಿ, ನಮ್ಮ ಕಡೆ ಗ್ರಾಮೀಣಾಭಿವೃದ್ಧಿ ನೋಡಿ, ಬಯಲು ಮುಕ್ತ ಇದಕ್ಕಂತೇಳಿ ಒಂದು ಸೆಂಟ್ರಲ್ ಗೌರ್ಮೆಂಟು ನಮ್ಮ ಪ್ರಧಾನಮಂತ್ರಿಗಳಿಂದ ಒಂದು ಅವಾರ್ಡ್ ತೊಗೊಂಡ್ರು, ಎಲ್ಲ ಬೋಗಸ್ ರಿಪೋರ್ಟ್ಗಳನ್ನ. ಇವತ್ತು ಬಂದು ನೀವು ಚೆಕ್ ಮಾಡಿ, ಅಲ್ಲಿ ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆಗೆ ಒಂದು ರೌಂಡ್ ಹೋಗಿ ಬಂದರೆ ನಾವು ಎಷ್ಟು ಪರ್ಸೆಂಟೇಜ್ ಬಯಲು ಮುಕ್ತ. ಇವತ್ತು ನೋವಾಗತ್ತೆ. ಅದಾದಮೇಲೆ ಇತ್ತೀಚೆಗೆ ಪ್ರವಾಸೋದ್ಯಮಕ್ಕೆ ಬಂದರು. ಅಟ್ಲೀಸ್ಟ್ ಕಪ್ಪತ್ಗಿರಿ ಇದೆ, ಕಪ್ಪತ್ಗುಡ್ಡ ಇದೆ, ಒಂದು ಪ್ರವಾಸೋದ್ಯಮ ಕೇಂದ್ರ ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೊಗೊಂಡು ಹೋಗ್ಬೋದಿತ್ತು. ಅದನ್ನು ಕೂಡ ಮಾಡಿ. ಅಂದರೆ ಅವ್ರಿಗೆ ಯಾವುದೂ ದೂರದೃಷ್ಟಿ ಇಲ್ಲ. ಅವ್ರು ಏನು ತಿಳ್ಕೊಂಬಿಟ್ಟಿದ್ದಾರೆ, ಮತದಾರ ಅಂದರೆ ನಾನು ಗೌಡ, ನಾನು ಹೇಳ್ದಂಗೆ ಅವ್ರು ಕೇಳ್ಬೇಕು. ಇನ್ನೂ ಅದೇ ಒಂದು ಇದರಲ್ಲೇ ಬಂದ್ಬಿಟ್ಟಾರ. ಆಮೇಲೆ ಜನನೂ ಪಾಳೆಗಾರಿಕೆ ಜನನೂ ಏನಾಗ್ಬಿಟ್ಟಿದ್ದಾರೆ, ಈ ವ್ಯವಸ್ಥೆಗೆ ಅಡ್ಜಸ್ಟ್ ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ. ಇವತ್ತು ನೀರಿಲ್ಲ ಅಂತ ದುಃಖ ಪಡೋರಿಲ್ಲ. ಇವತ್ತು ಯಾಕೆ ಈ ಹೋರಾಟ ಪ್ರಾರಂಭ, ಅದು ವಿಶೇಷವಾಗಿ ನಮ್ಮೇನು ಹೊಸ ಜನ್ರೇಷನ್ ಇದ್ದಾರೆ, ಆ ಯೂತ್ಸು. ಇವತ್ತಿನ ಜನ್ರೇಷನ್ನೇ ಬೇರೆ ಥರ ಇದೆ, ಇವತ್ತಿನ ಯೂತ್ಸು. ಸೊ ಅವ್ರು ನಾನು ಓಟ್ ಹಾಕ್ತಾಯಿದ್ದೀನಿ, ನನ್ನ ತಾಯಿ ಓಟ್ ಹಾಕ್ತಾಯಿದ್ದಾರೆ, ನನ್ನ ತಂದೆ ಓಟ್ ಹಾಕ್ತಾಯಿದ್ದಾರೆ, ಅದಕ್ಕೊಂದು ವ್ಯಾಲ್ಯೂ ಬರಬೇಕು, ಅದ್ರ ಹಕ್ಕು ನಾನು ಕೇಳಲೇಬೇಕಾಗುವಂಥ ಒಂದು ಮನಸ್ಥಿತಿಯಲ್ಲಿ ಇವತ್ತು ಈ ಹೋರಾಟ ಪ್ರಾರಂಭ. ಹೋರಾಟಗಳು ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ. ಇನ್ನೊಂದೇನು ಅಂತಂದರೆ, ಸಾಧಾರಣವಾಗಿ ನಾನು ಮಕ್ಕಳ ವಿಚಾರಗಳು ಬಂದಾಗ ಮಂಗಳೂರು ಪ್ರಥಮ, ಉಡುಪಿ ಸೆಕೆಂಡ್ ಬರ್ತಾ ಇರುತ್ತೆ. ಆಮೇಲೆ ಒಬ್ಬ ಆ ಭಾಗದವನಾಗಿ ನನಗೇನು ಅನ್ಸುತ್ತೆ, ಇಡೀ ಕರ್ನಾಟಕದಲ್ಲಿ ಇಲ್ಲಪ್ಪ ಎಲ್ಲ ಕಡೆ ಆ ಕಾಂಪಿಟೇಷನ್ ಆಗಬೇಕು. ಒಮ್ಮೆ ಬೀದರು ನಂಬರ್ 1 ಅಂತ ಬರಲಿ, ಬೆಳಗಾವಿ ಬರಲಿ, ಮತ್ತೊಂದು ಬರಲಿ, ಕಾಂಪಿಟೇಷನ್ ಅಂದರೆ ಗದಗನಂತ ಗದಗಿನಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆ, ಆಮೇಲೆ ಅಲ್ಲಿಯ ಜನ್ಸಿಗಳು, ನವ ತರುಣರು, ಹುಡುಗಿಯರು ಒಂದು ರೀತಿಯಲ್ಲಿ ಚಳವಳಿಯನ್ನು ಮಾಡ್ತಾ ಇದ್ದಾರೆ, ರಕ್ತದಲ್ಲಿ ಬರೆದು ಬಿಟ್ಟು. ಇದರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಯಾವ ಕಾರಣಕ್ಕಾಗಿ ಆಗ್ತಾ ಇದೆ ಇದು? ಅಲ್ಲ, ಅದೇ ಹೇಳ್ತೀನಲ್ಲ, ನಮ್ಮದು ಎಲ್ಲದರಲ್ಲೂ ರಿಚ್ ಇರ್ತಕ್ಕಂಥ ಆ ಜಿಲ್ಲೆ ಅದು ಗದಗ. ನಿಮ್ಗೆ ಹೇಳಿದ್ನಲ್ಲ, ಗಾಳಿಯಲ್ಲಿ ವಿದ್ಯುತ್ ಇದೆ, ಮಣ್ಣಿನಲ್ಲಿ ಚಿನ್ನ ಇದೆ, ಸಾಹಿತ್ಯ ಇದೆ, ಸಂಗೀತ ಇದೆ, ಜೊತೆಗೆ ಕ್ರಾಪ್, ನಮ್ಮ ಅಗ್ರಿಕಲ್ಚರ್ ಕ್ರಾಪು ಮೆಣಸಿನ್ಕಾಯಿ ಟಾಪ್ ಮೋಸ್ಟ್ ಎಕ್ಸ್ಪೋರ್ಟ್ ಆಗೋದು ಗದಗಿಂದ.
ಹೆಸರು ಗ್ರೀನ್ ಗ್ರಾಮ್, ಈರುಳ್ಳಿ, ಕಾಟನ್ನು, ಇದು ಫೇಮಸ್ ಇತ್ತು ಕಾಟನ್ನಿಗೆ ಇವತ್ತು ಕೂಡ. ಸೊ ಇಂಥೆಲ್ಲ ರಿಚ್ನೆಸ್ ಇದು. ಬಟ್ ನಾವು ನೀರಾವರಿ ಇಲ್ಲ, ಎಜುಕೇಷನ್ ಆ ಮಟ್ಟಕ್ಕಿಲ್ಲ, ಮತ್ತು ಬೇರೆ ಕಡೆನೇ ಹೋಗ್ಬೇಕು ನಾವು. ಪ್ರತಿ ಸಲ ನೀವು ನೋಡಿರಿ, ನಾವು ಕೆಳಗಡೆಯಿಂದ ಇರ್ತೀವಿ. ನೀವು ಮಂಗಳೂರವರು ಈ ಕಡೆ ಫಸ್ಟಿಂದ ನೀವು ಬಂದ್ರೆ ನಾವು ಕೆಳಗಿಂದ 28, 29, 28, 27 ಮತ್ತು ಅದನ್ನು ಬಿಟ್ಟು ಮೇಲೆ ಬಂದಿಲ್ಲ ಇವತ್ತಿನವರೆಗೂ. ಇದು ನಮ್ಮ ಪರಿಸ್ಥಿತಿ. ಅದೇ ಹೇಳ್ತೀನಲ್ಲ, ನಾವು ಅದನ್ನು ನಮ್ಮನ್ನು ಯಾರು ಆಳ್ತಿರ್ತಾರೆ ಇದನ್ನೆಲ್ಲ ಅವ್ರು ಕೂಡ ಯೋಚನೆ ಮಾಡಿಕೊಂಡು ನನ್ನ ಕ್ಷೇತ್ರ, ನನ್ನ ಊರು, ನನ್ನ ಜಿಲ್ಲೆ, ನಾನು ಆ ಮೇಲೆ ಇದಕ್ಕೆ ತೊಗೊಂಡು ಹೋಗ್ಬೇಕಂತಕ್ಕಂಥ ಮನಸ್ಥಿತಿ ಅವ್ರದ್ದು ಇರಬೇಕು. ಬಟ್ ಏನಾಗುತ್ತೆ, ಚುನಾವಣೆಗಳನ್ನು ಕೂಡ ಈ ರಾಜಕಾರಣಿಗಳು ನಾವು ಕೂಡ ತಪ್ಪು ಮಾಡ್ತೀವಿ. ಜನ ಕೇಳುವವರೆಗೂ ನಾವು ಏನೂ ಮಾಡಲ್ಲ. ಬಟ್ ಇಲ್ಲಿ ಕೇಳುವಂಥ ಪರಿಸ್ಥಿತಿನೂ ನಿರ್ಮಾಣ ಆಗಿಲ್ಲ. ಅಲ್ಲ, ಅದರ ಒಂದು ಬೇಸಿಕ್ ಆಗಿ ಒಂದು ಕಾಮನ್ ಸೆನ್ಸ್ ಬೇಕಲ್ವ ಸರ್? ನಾಳೆ ಕೇಳ್ತಾನೆ, ಈಗಿನ ಜನರೇಷನ್ ಕೇಳ್ತಾರೆ. ನಾವು 2011ರಲ್ಲಿ ಕರ್ನಾಟಕ ಸರ್ಕಾರವೇ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಹಾಕಿದ್ವಿ, ಪ್ರತಿಯೊಬ್ಬರು ಕೂಡ ಶುದ್ಧ ಕುಡಿಯುವ ನೀರು ಕೊಡ್ತೀವಿ. ಹೌದು. ಈಗ ನಿಮ್ಮಂತ ಯುವ ನಾಯಕರುಗಳೆಲ್ಲ ಹೋದಾಗ ನಿಮಗೂ ಮತ್ತು ಈಗಿನ ಶಾಸಕರಿಗೆ ಒಂದು 20-25 ವರ್ಷದ ಆ ಕಡೆ ಡಿಫರೆನ್ಸ್. ಹೌದು. ಈ ವಿದ್ಯಾರ್ಥಿನಿಯರು ಎಸ್ಪೆಷಲಿ ಶಾಲೆಗೆ ಕೆಲವರು SLC ನಂತರ ಯಾಕೆ ಹೋಗೋದಿಲ್ಲ ಅಂತಂದ್ರೆ, ಒಂದು ಅವರ ದೈಹಿಕ ಬೆಳವಣಿಗೆ ಮತ್ತು ಅಲ್ಲಿ ಒಂದು ಶೌಚಾಲಯ ಸಿಗೋದಿಲ್ಲ. ಅವರೆಲ್ಲ ನಿಮ್ಮನ್ನು ಪ್ರಶ್ನೆ ಮಾಡುವಾಗ ಹೆಂಗನ್ಸುತ್ತೆ ನಿಮಗೆ? ಅಲ್ಲಿ ನಿಜವಾಗ್ಲೂ ಇದು ಒಂದು ಅಸಹ್ಯ ಪಡ್ತಕ್ಕಂಥ ವಿಚಾರಣೆ. ಇವತ್ತು ಪ್ರಶ್ನೆಗಳು ಹೇಳೋದು ಕೂಡ ಭಾಳ ತಡವಾಗಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಾವೆ. ಅಂದರೆ ನಾನು ನಿಮಗೆ ಹೇಳಿದ್ನಲ್ಲ, ಅದೊಂದು ಗೌಡಿಕಿ ವ್ಯವಸ್ಥೆಯಲ್ಲಿ ಜನ ಯಾಕೆ ಬೇಕಪ್ಪ ನಮಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಜನ. ನನಗೆ ಯಾಕೆ ನೀರು ಬರುತ್ತಾ, ನಾನು ಬೋರಲ್ಲಿ ಹಾಕ್ಸ್ಕೊತೀನಿ. ಮಿಡಲ್ ಕ್ಲಾಸ್ನವ್ರು ಬೋರ್ವೆಲ್ ಇದೆ, ಸೆಮಿ ಮಿಡಲ್ ಕ್ಲಾಸ್ನವರು ವೀಕ್ಲಿ ಒಂದ್ಸಲ ಟ್ಯಾಂಕರ್ ಹಾಕ್ಸ್ಕೊತಾನೆ. ನನಗೆ ಯಾಕೆ ಅದನ್ನ ಈಗ ಪ್ರಶ್ನೆ ಮಾಡ್ತಕ್ಕಂಥ ಯೋಚನೆ ಮಾಡ್ತೀವಿ ಈಗಿನ ಹೊಸ ಯುವಕರು. ನಿಜವಾಗ್ಲೂ ಕೂಡ ಅಟ್ಲೀಸ್ಟ್ ಈಗಾದರೂ ಈ ಜನ್ರೇಷನ್ ಈ ಒಂದು ಹೋರಾಟ ಆಗಲಿ, ಈ ಒಂದು ಪ್ರಶ್ನೆ ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ದಾರೆ, ನ್ಯಾಯಸಮ್ಮತವಾದಂಥ ಪ್ರಶ್ನೆ ಮಾಡ್ತಾಯಿದ್ದಾರೆ. ಹೋರಾಟ ಅದನ್ನು ಕೂಡ ದಾರಿ ತಪ್ಪಿಸ್ತಕ್ಕಂಥ ಕೆಲಸನೂ ಮಾಡ್ತಾರೆ. ಈ ಜಂಜಿಗಳ ಇದು ಬೇರೆ ಹೋರಾಟಗಳನ್ನು ನೋಡಿ ಇದನ್ನು ಬೇರೆ ರೀತಿ ಕಂಪೇರ್ ಮಾಡೋಕ್ಕೆ ಬರ್ತಾರೆ. ಬಟ್ ನಿಜವಾದಂಥ ಹೋರಾಟ ಇದು. ಒಂದು ನೀರು, ಒಂದು ಉದ್ಯೋಗ, ಒಂದು ರೈತರು, ಇವು ಮೂರು ನೆಮ್ಮದಿಯಿಂದ ಇದ್ಬಿಟ್ರೆ ಖಂಡಿತವಾಗ್ಲೂ ಆ ಕ್ಷೇತ್ರ ಒಂದು ಬದಲಾವಣೆ ರೂಪ ತಗೊಳ್ಳೋಕ್ಕೆ ಸಾಧ್ಯ ಇದೆ. ನೀವು ಹತ್ತಿರದಿಂದ ಆ ಹುಡುಗರನ್ನು, ಜಂಜಿ ಹುಡುಗರನ್ನು ನೋಡಿದಾಗ ಆ ಆಶಾ ಕಿರಣಗಳು ಕಾಣ್ತಾ ಇದೆಯಾ? ಅಂದರೆ ನಮ್ಮ ಗದಗಕ್ಕೆ ಏನೋ ಒಂದು ಆಗಬೇಕಾಗಿದೆ, ಬದಲಾವಣೆ ಆಗಬೇಕಾಗಿದೆ. ಅಂದರೆ ಆ ಹುಡುಗರು ರಾಜಕೀಯ ಪ್ರೇರಿತವಾಗಿದ್ದಾರಾ ಅಥವಾ ಸಮ್ಟೈಮ್ಸ್ ನಾನು ಕೇಳ್ಬೋದು ಆ ಹುಡುಗರನ್ನೆಲ್ಲ ನೀವೇ ದಾರಿ ತಪ್ಪಿಸ್ತಾ ಇಲ್ಲ. ಖಂಡಿತವಾಗ್ಲು ನಾನು ಇತ್ತೀಚೆಗೆ ಈ ಚುನಾವಣೆ ಆದಮೇಲೆ ರಾಜಕಾರಣದಿಂದ ದೂರನೇ ಉಳಿದಿದೆ ಸರ್. ಒಂದು 2.5 ವರ್ಷ 3 ವರ್ಷ. ಅವರು ಪ್ರಶ್ನೆ ಮಾಡೋದನ್ನು ಎಲ್ಲಿ ಪ್ರಶ್ನೆ ಮಾಡಬೇಕು, ಯಾರ ಮುಂದೆ ಪ್ರಶ್ನೆ ಮಾಡಬೇಕು, ಆ ಪ್ರಶ್ನೆ ಮಾಡಿಕೊಂಡು ಅಲ್ಲಿ ಉತ್ತರ ಸಿಗದಾಗ ಅಟ್ಲೀಸ್ಟ್ ಇಲ್ಲಿ ಹೋದರೆ ನಮಗೇನಾರು ಒಂದು ಪರಿಹಾರ ಸಿಗುತ್ತೆ ಅಂತೇಳಿ ನನ್ನನ್ನು ಸಂಪರ್ಕ ಮಾಡಿ ನಾವು ಇದೊಂದು ಗ್ರೂಪ್ ಮಾಡ್ತಾಯಿದ್ವಿ, ಒಂದು ಫೋರಮ್ ಮಾಡ್ತಾಯಿದ್ವಿ, ಒಂದು ವೇದಿಕೆ ಮಾಡ್ತಾಯಿದ್ವಿ. ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂದಾಗ ವಿಷಯಗಳನ್ನು ಅರ್ಥ ಮಾಡ್ಕೊಂಡು ನಿಜವಾಗ್ಲೂ ಕೂಡ ನನಗೆ ಸಂತೋಷ ಆಯಿತು. ಅಟ್ಲೀಸ್ಟ್ ಆ ಝೀಲ್ ಅನ್ನೋದು ಅವ್ರ ಹತ್ರ ಬಂದಿದೆ. ಅದನ್ನು ಕೇಳ್ತಕ್ಕಂಥದ್ದಕ್ಕೆ ಧೈರ್ಯ ಮಾಡ್ತಾಯಿದ್ದಾರೆ. ತಿಂಗಿದ ಅವ್ರು ಕೇಳಿದಾಗೂ ಕೂಡ ಉತ್ತರ ಸಿಕ್ಕಿಲ್ಲ ಅಂದಾಗ ನಮ್ಮ ಹೋರಾಟ ಏನಿದ್ರು ಇವತ್ತು ನಮ್ಮ ರಕ್ತದಿಂದ ನಾವು ಪ್ರಾರಂಭ ಮಾಡ್ತೀವಿ, ನೀವು ಕೈ ಜೋಡಿಸ್ಬೇಕು ಅಂದಾಗ ಖಂಡಿತವಾಗ್ಲೂ ಇವತ್ತು ಅವರು ನ್ಯಾಯಸಮ್ಮತವಾದಂಥ ಬೇಡಿಕೆಗೆ ಎಲ್ಲೇ ಒಂದು ಕಡೆ ರಾಜಕಾರಣ ಹೊರತುಪಡಿಸಿ, ಈಗ ರಾಜಕಾರಣ ನಾವು ಇದರಲ್ಲಿ ಮಾಡೋಕ್ಕೂ ಹೋಗಬಾರ್ದು. ಆಮೇಲೆ ಈಗಿರ್ತಕ್ಕಂಥ ಶಾಸಕರು ಕೂಡ ಇದನ್ನು ಅರ್ಥಕೊಂಡಾರ. ಅಟ್ಲೀಸ್ಟ್ ಸರ್ಕಾರ ಅವ್ರದ್ದೈತಿ, ತಕ್ಷಣವೇ ಇದಕ್ಕೊಂದು ಪರಿಹಾರ ಈಗಾದರೂ ಅವ್ರು ತಪ್ಪು ತಿದ್ಕೊಂಡು ಮಾಡೋದಕ್ಕೂ ಸಾಧ್ಯ ಇದೆ. ಓಕೆ ಸರಿ, ಹಾಗಿದ್ರೆ ನೀವು ಆ ಒಂದು ಯುವ ಸಮುದಾಯದ ಯುವಕ ಆ ಯುವ ಸಮುದಾಯದ ಪ್ರಶ್ನೆಗಳನ್ನು ನಿಮ್ಮ ಈಗಿರುವಂಥ ಶಾಸಕರಿಗೆ ಯಾವ ರೀತಿ ಪ್ರಶ್ನೆ ಮಾಡ್ತೀರಾ? ಹಾಗಿದ್ರೆ ಏನು ಕೇಳ್ತೀರಾ ಅವ್ರ ಹತ್ರ? ಅಲ್ಲಿ ಕೇಳೋದೇನು ಉಳಿದೇ ಇಲ್ಲ. ಹಲವಾರು ಬಾರಿ ಕೇಳಾಯಿತು, ಮಹಿಳೆಯರು ಕೊಡ ಹಿಡ್ಕೊಂಡು ಹೋಗಿದ್ದಾಯಿತು, ಯಾವುದಕ್ಕೂ ಉತ್ತರ ಇಲ್ಲ. ಆಮೇಲೆ ಅವ್ರ ಜೊತೆಗೆ ಒಂದು ಹಿಂಬಾಲಕರು ಏನಿರ್ತಾರೆ, ನಗರಸಭಾ ಸದಸ್ಯರು ಇನ್ನೊಬ್ಬರು ಬಾಯಿ ಮುಚ್ಚಿಸಿ ಕಳಿಸ್ಬಿಡ್ತಾರೆ. ಹಿಂಗಾಗಿ ಅದು ಅದ್ರ ಅಲ್ಲಿ ಹೋದರೆ ಏನೂ ಅದಕ್ಕೆ ಪರಿಹಾರ ಸಿಗಲ್ಲ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಂಡ್ಮೇಲೆ ಈ ಒಂದು ಹೋರಾಟಕ್ಕೆ ಕೈ ಹಾಕೊಂಡಿದೆ. ಮೂಲ ಸೌಕರ್ಯಗಳನ್ನು ಕೂಡ ನಾವು ಪಂಚಭೂತದ ರೀತಿಯಲ್ಲೇ ನೋಡ್ತೀವಿ. ಅಂದರೆ ಪಂಚಮೂಲ ಸೌಕರ್ಯಗಳು ಬೇಕು ಅಂತೇಳಿ. ನೀರು ಅಲ್ಲಿಲ್ಲ ಅಂತ ಹೇಳ್ತಾ ಇದ್ದೀರಿ ನೀವು, ರಸ್ತೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ, ಶಾಲೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ, ಆಮೇಲೆ ಅಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಒಳ್ಳೆ ಕ್ರಾಪ್ ಇದ್ರೂ ಕೂಡ ರೈತನ ಪರಿಸ್ಥಿತಿ ಸರಿ ಇಲ್ಲ. ಅಂದರೆ ಈ ಏನಂತೀವಿ, ಈ AI ಯುಗದಲ್ಲಿ ನಾವು ಯಾವುದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ ಸರ್? ಅಂದರೆ ನಾವು ಈ ಕೆಲವು ಅಮೆರಿಕದ ನಮ್ಮಲ್ಲಿ ಕೆಲಸ ಮಾಡಿ ಹೋದವರು ಇರ್ತಾರೆ,
ಅವ್ರು ಯಾವುದಾದ್ರೂ ಇಂಥ ಕಾರ್ಯಕ್ರಮಗಳನ್ನ ಮಾಡಿದಾಗ ಹೇಳ್ತಾ ಇರ್ತಾರೆ, ನಾವು ಅದರ ಬಗ್ಗೆ ಇನ್ನೂ ಮಾತಾಡ್ತಾ ಇದ್ದೀವ. ಮತ್ತು ನಿಮ್ಮಲ್ಲಿ ಏನು ಮಾತಾಡ್ತಿದೆ ಅಂದರೆ, ಅಲ್ಲ ನಮ್ಮಲ್ಲಿ ಸ್ವಲ್ಪ ಎಕ್ಸ್ಟ್ರೀಮೇ ಮಾತಾಡ್ತೀವಿ. ನಮ್ಮಲ್ಲಿ 6ನೇ ಕ್ಲಾಸ್ನ 7ನೇ ಕ್ಲಾಸ್ನ ಹುಡುಗರು ಬಂದು ಚಾಕು ಹಾಕಿದ್ರು ಇದರ ಬಗ್ಗೆ ಮಾತಾಡ್ತೀವಿ, ಅದು ಎಕ್ಸ್ಟ್ರೀಮೇ. ಆದರೆ ನೀರು, ಹೊಂಡ, ಆಮೇಲೆ ಆರೋಗ್ಯ ಇಲ್ಲ, ಇದು ಮಾತಾಡ್ತಾ ಇಲ್ಲ ಅಂತೇಳಿ ಗದಗನಂಥ ಗದಗಕ್ಕೆ ಈ ರೀತಿ ಆಗೋದಕ್ಕೆ. ಆದರೆ ಒಂದು ಅದನ್ನು ಆಳದವ್ರಿಗೂ ಕೂಡ ಅನಿಸಲ್ವ ಸರ್? ನನ್ನ ಒಂದು ಏನು ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಏನು ಎಂಥ ಬುಡ್ಡಿ ನೆನಪಿನ ರಾಶಿ, ಗುಡ್ಡೆ ರಾಶಿ ಏನು ನಾವು ಮಾಡಿದ ಕೆಲಸ ಮಾಡಿದ ಕೆಲಸದ್ದು ಅಂತ ಏನಾದರೂ ಒಂದು ಬೇಕಲ್ವ ಸರ್? ಈಗ ನಮ್ಮಲ್ಲಿ ಏನೋ ಒಂದು ಆಗಿದೆ ಅಂದಾಗ ಏನಾದರೂ ಒಂದು ಬೇಕಲ್ಲ, ಒಂದು ಚರ್ಚೆ ವಿಚಾರಕ್ಕಾದರೂ ಬೇಕಲ್ಲ. ಅವ್ರು ಏನು ಮಾಡಿದ್ದಾರೆ, ಅವ್ರ ಗ್ರಾಮ ಹುಲ್ಕೋಟೆ ಅಂತಿದೆ, ಹುಲ್ಕೋಟೆ ಒಂದು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಯಾರು ಬಂದರೆ ಅಲ್ಲಿ ಕರ್ಕೊಂಡೋಗಿ ತೋರಿಸ್ಬಿಡೋ, ಅಂದರೆ ಇಡೀ ಕ್ಷೇತ್ರನೇ ಹಂಗಿದೆ ಅಂತ ತಿಳ್ಕೊಳ್ಳೋದು. ಜೊತೆಗೆ ಅವ್ರು ಏನು ಮಾಡಿಲ್ಲ, ಅವರು ಈ ಭಾರತೀಯ ಜನತಾ ಪಕ್ಷದ ಸರ್ಕಾರ ಜಗದೀಶ್ ಶೆಟ್ಟರ್ CM ಇದ್ದಾಗ ಗದಗ ಒಂದು ಮೆಡಿಕಲ್ ಕಾಲೇಜ್ ಕೊಟ್ಟರು. ಹಿಂದೆ JH ಪಟೇಲ್ರಿದ್ದಾಗ ಗದಗಿಗೊಂದು ಸ್ಟೇಡಿಯಂ ಕೊಟ್ಟರು. ಆ ಸ್ಟೇಡಿಯಂ ಕೊಟ್ಟಿದ್ದು JH ಪಟೇಲ್ರು, ಹೆಸರಿಟ್ಟಿದ್ದು KH ಪಾಟೀಲ್ರು. ಮೆಡಿಕಲ್ ಕಾಲೇಜು ಗದಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಕೊಟ್ಟಿದ್ರು. ಎಲ್ಲ ಕಡೆನೂ ನೋಡಿ ಆ ಡಿಸ್ಟಿಕ್ ಹೆಸರು. ಇವರು ಜಗದೀಶ್ ಶೆಟ್ಟರ್ ಕೊಟ್ಟಿದ್ದಕ್ಕೆ ಮೊನ್ನೆ ಇವರು ಸರ್ಕಾರ ಬಂದಕ್ಕೆ ಫಸ್ಟ್ ಮಾಡಿದಕ್ಕಂಥ ಕೆಲಸ ಅದಕ್ಕೆ ಅವ್ರ ತಂದೆಯವ್ರ ಹೆಸರು ಇಡೋದು. ಇದು ಒಂದೇ ಮಾಡಿದ್ದಾರೆ. ನೀವು ಎಲ್ಲಿ ಹೋಗ್ತೀರಿ KH ಪಾಟೀಲ್. ಈಗ ಲಿಟ್ರಸಿ ಪ್ರಮಾಣ ಎಷ್ಟಿದೆ ಸರ್ ಅಲ್ಲಿ? ಸಾಧಾರಣವಾಗಿ ಹೆಣ್ಣುಮಕ್ಕಳು ಶಾಲೆಗೆ ಹೋಗ್ತಾರಾ? ಯಾಕಂದರೆ ಒಂದು ಎಜುಕೇಷನ್ ವಿಚಾರ ಅಂತಂದಾಗ ಕೇವಲ ಮಕ್ಕಳು ಆಸಕ್ತಿ ತೋರಿಸಿದ್ರೆ ಸಾಲದು, ಅಲ್ಲಿ ಬೇಕಿರುವಂಥ ಮೂಲಭೂತ ಸೌಲಭ್ಯಗಳು. ಐ ನೋ ಪ್ರೌಢಶಾಲೆಗಳಾಗಲಿ ನಾವು ಅಂಥ ಖಾಸಗಿ ಶಾಲೆಯ ಮಟ್ಟದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ ಅಂತಂದರೂ ಕೂಡ ಮಂಗಳೂರು, ಉಡುಪಿ ಅಂಥ ಭಾಗದಲ್ಲೂ ಕೂಡ ಗೌರ್ಮೆಂಟ್ ಶಾಲೆಗೆ ಹೋಗುವಂಥ ಮಕ್ಕಳಿದ್ದಾರೆ, ಮಾರ್ಕ್ ತೆಗೆಯುವಂಥ ಮಕ್ಕಳಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು 50% ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದ್ವಿ, ಚರ್ಚೆ ಆಗುತ್ತೆ. ನೆಕ್ಸ್ಟ್ ಎಷ್ಟಿದ್ರೂ ಕೂಡ 224ರಲ್ಲಿ 122 ಇರಲೇಬೇಕು ಇನ್ನು ಮುಂದೆ, ಅವ್ರು ಡಿಸೈಡ್ ಮಾಡ್ತಾರೆ. ಸೊ ಈ ಹೆಣ್ಣು ಮಕ್ಕಳ ಪರವಾಗಿ ನಿಮ್ಮ ಧ್ವನಿ ಏನು ಸರ್? ಖಂಡಿತವಾಗ್ಲೂ ನೋವಾಗುತ್ತೆ. ಏನು ನಮ್ಮ ಭಾಳಷ್ಟು ಟ್ಯಾಲೆಂಟೆಡ್ ಏನು ಹೇಳ್ತೀರಾ ಮಹಿಳಾ ಪ್ರತಿಭೆಗಳು ಇದ್ದರೂ ಕೂಡ ನಮ್ಮಲ್ಲಿರ್ತಕ್ಕಂಥವ್ರಿಗೆ ಸ್ಕೋಪ್ ಇಲ್ಲ. ನಮ್ಮ ಗದಗ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಬದಲಾವಣೆ ಆಗ್ಬೇಕು ಸರ್. ಈಗೇನು ಲಿಟ್ರಸಿದು ಹೇಳ್ತೀರಾ ನೀವು, ಎಜುಕೇಷನ್ನು ಏನೋ ಶಿಫ್ಟ್ ಆಗ್ತಾರೆ, ಬೇರೆ ಕಡೆ ಬರ್ತಾರೆ, ಅದು ಬೇರೆ. ಬಟ್ ಅಲ್ಲಿ ಕಲ್ತಂಥವ್ರು ಇನ್ನೂವರೆಗೂ ಕೂಡ ನೋಡಿ ನಮ್ಮಲ್ಲಿ IAS ಯಾರು ಕೂಡ ವೆರಿ ರೇರ್, ಎಲ್ಲಿ ಸಿಗೋದಿಲ್ಲ. IPS ಇಲ್ಲ. ಇತ್ತೀಚೆಗೆ ಒಬ್ಬರು ಸಂಕನೂರು ಸ್ಪೋರ್ಟ್ಸಲ್ಲಿ ಸುಮಾರು ಜನ ಇದ್ದಾರೆ. ನಮ್ಮಲ್ಲಿ ಹಾಕಿಯಲ್ಲಿ ಸುಮಾರು ಒಂದು 10 ಜನ ನ್ಯಾಷನಲ್ ಟೀಮಲ್ಲಿ ಆಡಿದವರಿದ್ದರು. ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಹಾಕಿ ನಶ್ ಹೋಯಿತು. ಕ್ರಿಕೆಟಲ್ಲಿ ಸುನಿಲ್ ಜೋಶಿ ಆಡಿದರು, ಅನಿರುದ್ಧ್ ಜೋಶಿ ಆಡಿದರು. ಇವತ್ತು ಅದಕ್ಕೂ ಒಂದು ಏನು ಅಲ್ಲಿ ಯಾವುದೂ ಇಲ್ಲ. ಹಿಂಗಾಗಿ ಗದಗ ಅಂತಲ್ಲ, ಅವ್ರ ಎಫರ್ಟ್ಸ್, ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಸುನಿಲ್ ಜೋಶಿ ಯಾವ ಜಾಗಲ್ಲ. ಅದೇ ಈ ಸುನಿಲ್ ಜೋಶಿ ಬೆಳಗ್ಗೆ ಟ್ರೈನ್ ಹತ್ಕೊಂಡೋಗಿ ಹುಬ್ಬಳ್ಳಿಯಲ್ಲಿ ಆಟ ಆಡಿ ಇವತ್ತೊಂದು ಸುನಿಲ್ ಜೋಶಿ ಆದರೂ ಹೊರತಾಗಿ ಗದಗ ಇನ್ಫ್ರಾಸ್ಟ್ರಕ್ಚರ್ ಅವ್ರಿಗೇನು ಪುಷ್ ಮಾಡಲಿಲ್ಲ. ಸೊ ಸುಮಾರು ಈ ಥರ ಸ್ಪೋರ್ಟ್ಸಿಗೆ. ಆಮೇಲೆ ಒಬ್ಬಳು ಮಹಿಳಾ ಕುಸ್ತಿಪಟು ರೆಸ್ಲಿಂಗಲ್ಲಿ ಇಂಟರ್ನ್ಯಾಷನಲ್ವರೆಗೂ ಆಟ ಆಡಿ ಬಂದಳು. ಬಟ್ ಯಾವುದು ಇನ್ಫ್ರಾಸ್ಟ್ರಕ್ಚರ್, ಅದೇ ಅವಳು ಸ್ವಂತ ಪ್ರಯತ್ನ, ಅವ್ರ ಕೋಚ್ ಪ್ರಯತ್ನ. ಈ ಸಾಕಷ್ಟು ಕ್ರೀಡೆ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ನೆಲ ಅದು. ಬಟ್ ಇನ್ನೂ ಕೂಡ ಅದು ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಎಲ್ಲನೂ ನಾವು ಹೇಳ್ತಾನೆ ಇದ್ದೀವಿ, ಸ್ಪೋರ್ಟ್ಸ್ ಸಿಟಿ ಆಗಬೇಕಲ್ಲಿ ಅಂತ ಹೇಳ್ತೀವಿ, ಇಲ್ಲ. ಮತ್ತು ನಾವು ಬೇರೆ ಈ ಊರಿಗೆ ಆಯ್ಕೆ ಮಾಡ್ಕೊಂಡು ಅಲ್ಲಿಂದ ಹೋಗ್ಬೇಕು. ನಮ್ಮಲ್ಲಿ ಆ ಪರ್ಫಾರ್ಮಿಂಗ್ ಪ್ರತಿಭೆಗಳು ಇದ್ದಾವೆ, ಬಟ್ ಅಲ್ಲಿ ಐಡೆಂಟಿಫಿಕೇಷನ್ ಇಲ್ಲ. ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದಾಗ 2 ವಿಚಾರಗಳು ಬರ್ತದೆ. ಸರಿಯೋ ತಪ್ಪು ಅನ್ನೋದು ಬೇರೆ ವಿಚಾರ. ನಮಗೆ ಪ್ರತ್ಯೇಕ ಉತ್ತರ ಕರ್ನಾಟಕ ಕೊಟ್ಬಿಡಿ ಅಂತೀವಿ ಸಮಟೈಮ್ಸ್. ನನಗೆ ನಾನು ತುಂಬ ಸಲ ಹಂಗೆ ಹೇಳಿದಾಗ ಅಲ್ಲಪ್ಪ, ಇರೋ ಒಂದೊಂದು ಜಿಲ್ಲೆಗಳನ್ನೇ ನಿಮಗೇನು ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಉತ್ತರ ಕರ್ನಾಟಕದವರೇ ಬಂದು ಇಲ್ಲಿ MLAಗಳಾಗೋದು, MP ಗಳಾಗೋದು, ಬೇರೆ ಯಾರು ಬರೋದಿಲ್ಲ. ನೀವು ಅದನ್ನು ತಗೊಂಡು ಏನು ಮಾಡ್ತೀರಿ ಅಂತ ನಾನು ಪ್ರಶ್ನೆ ಆಗ್ತಾ ಇರ್ತೀನಿ. ಒಂದು ಅಖಂಡ ಕರ್ನಾಟಕದ ಪ್ರೀತಿಯ ಬಗ್ಗೆ ಇರುವಂಥದ್ದು ಕಾರಣಕ್ಕಾಗಿ ಆಗ್ತಾ ಇರುವಂಥದ್ದು. ನಿಜವಾಗ್ಲೂ ಅಂಥ ಒಂದು ಪ್ರಶ್ನೆ ನಿಮ್ಮ ಎದುರು ಬಂದಾಗ, ಸರ್ ಪ್ರತ್ಯೇಕ ರಾಜ್ಯ ಆಗಬೇಕಾ, ಆಗ ಉದ್ಧಾರ ಆಗತ್ತಾ ಅಂತ ಕೇಳಿದಾಗ ನಿಮ್ಮ ಉತ್ತರ ಏನು ಸರ್? ಇಲ್ಲ ಸರ್, ಖಂಡಿತವಾಗ್ಲೂ ಅದರ ಅವಶ್ಯಕತೆ ಇಲ್ಲ. ಈಗ ಮೊದಲು ಎಲ್ಲೋ ಒಂದು ಇತ್ತು, 15 ವರ್ಷದ ಹಿಂದೆ ಹೋದಾಗ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಅಂತ. ಇವತ್ತು ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಸಾಕಷ್ಟು ಅಭಿವೃದ್ಧಿ ಅಂತ ಹೋಗ್ತಾಯಿದ್ವಿ. ಕಲಬುರಗಿ ನೋಡ್ತಾ ಇದ್ವಿ.
ಕೊಪ್ಪಳ ಇವತ್ತು ಯಾವ ಲೆವೆಲಿಗೆ ಹೋಗಿದೆ, ವಿಜಯನಗರ ಯಾವ ಲೆವೆಲಿಗೆ ಹೋಗಿದೆ. ಸೊ ಹಿಂಗಾಗಿ ಆ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದೆ, ಆ ಎರ ಸ್ಟಾರ್ಟ್ ಆಗಿದೆ. ಬಟ್ ನಮ್ಮಲ್ಲೇ ಇದು ಕೊರತೆ ಕಾಣ್ತಾ ಇದೆ. ಸೊ ಹಿಂಗಾಗಿ ನಮಗೆ ಸಪ್ರೇಟ್ ರಾಜ್ಯ ಬೇಕಾದ್ದು ನಮಗೆ ಎಲ್ಲಿ ಕೂಡ ಅನ್ಸೋದಿಲ್ಲ. ನಿಮ್ಮಿಂದೇಗಿದೆ ಅಂದರೆ ಉತ್ತರ ಕರ್ನಾಟಕ ಪ್ರತ್ಯೇಕವಾಗಿ ಒಂದು ವೇಳೆ ರಾಜ್ಯ ಆದರೂ ಕೂಡ ಗದಗ ಹಿಂಗೆ ಇರುತ್ತೇನೋ ಅನ್ನೋದು ಅಲ್ಲ ಖಂಡಿತವಾಗಿ ಅವ್ರು ಮುಖ್ಯಮಂತ್ರಿ ಆದ್ರು. ಈಗ ಕೆಲವೊಬ್ರಲ್ಲ ಅವ್ರ ಹಿಂಬಾಲಕರು ಸಚಿವರಾಗಲಿಲ್ಲ ಅಂದ್ರೆ ಅವ್ರು ಮುಖ್ಯಮಂತ್ರಿ ಆಗ್ಬೇಕಾಯ್ತು ಅಂತ ಕ್ಯಾಂಡಿಡೇಟು ಅಂದರು. ಆ ಪರಿಸ್ಥಿತಿಯನ್ನು ಬಂದು ಅವರೇ ಅರ್ಥ ಮಾಡ್ಕೋಬೇಕು, ಯಾರು ಇದನ್ನು ಹೇಳ್ತಾ ಇದಾರಲ್ಲ ಅವರೇ. ಅಟ್ಲೀಸ್ಟ್ ಇಷ್ಟು ಜನ ನನಗೆ ಸಿಗ್ತು ಅಂದರು, ನಾನು ಏನು ಮಾಡಿದೆ ಅಂತ ಅವ್ರಿಗೆ ಅಷ್ಟಕ್ಕೆ ಅವ್ರು ಪ್ರಶ್ನೆ ಮಾಡಿಕೊಂಡ್ರೆ ಉತ್ತರ ಸಿಗುತ್ತೆ. ಹಾಂ, ಹೀಗಾಗಿ ಅದು ಏನಿಲ್ಲ. ಅವ್ರು ಏನು ನಾವೇನು ದೊಡ್ಡ ಒಂದು ಇದನ್ನೇ ಕೇಳ್ತಾ ಇಲ್ಲ, ಉದ್ದೊಂದು ಪಟ್ಟಿನೂ ಇಲ್ಲ. ಇವತ್ತು ಭಿಕ್ಷೆ ಬೇಡಿದ್ರು ಇಲ್ಲ, ಅಲ್ಲಿ ಆ ಪರಿಸ್ಥಿತಿಗೆ ತಂದು ಇಟ್ಟಿದ್ದಾರೆ. ರಾಜಕಾರಣದ ಬಗ್ಗೆ ಮಾತಾಡೋದಿರೋ ಸರ್, ಭಾಳ ಪವರ್ಫುಲ್ ಆಗಿ ಡಿ ಕೆ ಶಿವಕುಮಾರ್ ಅವರು 132 ಅಂತ ಹೇಳ್ತಾ ಇದ್ದಾರೆ. ಯಾರ ರಾಜೀನಾಮೆ ಕೊಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಕಾನ್ಫಿಡೆನ್ಸ್ ಅಂತ ಅನ್ಸುತ್ತಾ, ಅಥವಾ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಸುತ್ತಾ, ಅಥವಾ BJP ವೀಕ್ನೆಸ್ ಅಂತ ಅನ್ಸುತ್ತಾ? ಅಲ್ಲ, ನಾವು ಯಾವುದನ್ನು ಕೂಡ ಈಸಿ ತೊಗೊಳಂಗಾಗಲ್ಲ ಅವ್ರ ಬಗ್ಗೆ. ಅವರು ಏನು ಹೇಳ್ತಾರಾದ್ರೂ ಕೂಡ ಅದಕ್ಕೆ ಹಿಂದೆ ಏನೋ ಒಂದು ಸ್ಟ್ರಾಟರ್ಜಿ ಇರುತ್ತೆ, ಅವ್ರದ್ದೇ ಆದಂಥ ಒಂದು ತಂತ್ರಗಾರಿಕೆ, ಚುನಾವಣೆ ಫೇಸ್ ಮಾಡೋದು, ಆಮೇಲೆ ವಿರೋಧ ಪಕ್ಷಗಳಿಗೆ ದಾರಿ ತಪ್ಪಿಸ್ತಕ್ಕಂಥದ್ದು, ಇವೆಲ್ಲನೂ ಕೂಡ ಅವ್ರು ಮಾಡ್ತಾರೆ ಮತ್ತು ಅದರಲ್ಲಿ ಸಕ್ಸಸ್ಸು ಆಗಿದೆ. ಹಿಂಗಾಗಿ ಸಮಯನೂ ಭಾಳ ಕಡಿಮೆ ಇದೆ, 365 ಡೇಸು. ಅದ್ರ ಜೊತೆಗೆ ಆಲ್ಮೋಸ್ಟ್ ಅಷ್ಟೇ ಉಳಿದಿದ್ದಾವೆ ನಮಗೆ ಪ್ರಿಪ್ರೇಷನ್ಗೆ. ಅದನ್ನು ಅವ್ರು ಹೆಂಗೆ ತಂತ್ರಗಾರಿಕೆ ಮಾಡ್ತಾರೆ ಅದನ್ನು ಮೀರಿ ನಾವು ಕೂಡ ಮಾಡಬೇಕಾಗತ್ತೆ. ಈಗ ಒಂದು BJP ವಿಚಾರಕ್ಕೆ ಬಂದಾಗ ನಿಮ್ಮಲ್ಲಿಯೇ ಕೆಲವು ನಾಯಕತ್ವದ ಗೊಂದಲಗಳಿದೆ. ಉತ್ತರ ಕರ್ನಾಟಕದ ಒಬ್ಬರು ನಾಯಕರು ಬೇರೆನೇ ಮಾತಾಡ್ತಾರೆ, ಶಿವಮೊಗ್ಗ ಭಾಗದ ನಾಯಕರು ಬೇರೆ ಮಾತಾಡ್ತಾರೆ, ಬೆಂಗಳೂರು ಭಾಗದ ನಾಯಕರು ಬೇರೆ ಮಾತಾಡ್ತಾರೆ. ಒಗ್ಗೂಟಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಬೇಕು ಅಂತ ಅನ್ಸುತ್ತಾ, ಅಥವಾ ನೋಡಿ ಒಂದು ಕಡೆ ಈಶ್ವರಪ್ಪನವರು ಹೊರಗಿದ್ದಾರೆ, ಯಡಿಯೂರಪ್ಪನವರು ಒಂದು ರೀತಿಯಲ್ಲಿ ಅಂದರೆ ನೇಪಥ್ಯಕ್ಕೆ ಸರಿದಿದ್ದಾರೆ. ಇದನ್ನು ಸರಿ ಮಾಡೋದು ಯಾರು, BJPನ? ಇಲ್ಲ, ಮೋಸ್ಟ್ಲಿ ಸರಿ ಆಗುತ್ತೆ ಸರ್. ಇನ್ನೇನು ಭಾಳ ಟೈಮ್ ಹಿಡಿಯಲ್ಲ ಅನ್ಸುತ್ತೆ. ಯಾಕಂದರೆ ಇಲೆಕ್ಷನ್ ಇದು ಸ್ಟಾರ್ಟ್ ಆಯ್ತು, ಇನ್ನೇನು ಎಲ್ರಿಗೂ ಕೂಡ ಅಧಿಕಾರ ಬರ್ಬೇಕು ಅನ್ನೋದು ಇದ್ದೇ ಇರುತ್ತೆ ಆಸೆ. ಖಂಡಿತವಾಗ್ಲೂ ಒಂದು ಹೈಕಮಾಂಡ್ ಮಧ್ಯಸ್ಥಿಕೆಲೇನೂ ಆಗ್ಬೋದು. ಆಲ್ಮೋಸ್ಟ್ ತಿಳಿ ಆಗ್ತಾ ಬರ್ತಾ ಇದೆ. ಈಗ ಈಶ್ವರಪ್ಪನವರು ಇನ್ನೇನು ಆದಷ್ಟು ಬೇಗ ಪಕ್ಷಕ್ಕೆ ಮರಳುತ್ತಾರಂತ ಬರಬೇಕು ಅಂತ ಅನ್ಸುತ್ತಾ? ಬರ್ಬೇಕು ಸರ್. ಈಶ್ವರಪ್ಪ ಅವರು ಒಳ್ಳೆ ನಾಯಕರೇ. ಈಗ ಸಂದರ್ಭಗಳು ಅವತ್ತೇನೋ ಟಿಕೆಟ್ ಸಿಕ್ಕಿಲ್ಲ ಅಂತ ಹೊರೋದ್ರ ಬಿಟ್ಟರೆ ಅವರು ಕೂಡ ಒಂದು ಒಳ್ಳೆ ಅಹಿಂದ ನಾಯಕರೇ, ಹಿಂದುಳಿದವ್ರ ನಾಯಕರೇ ನಮ್ಮಲ್ಲಿ. ಹಿಂಗಾಗಿ ಅವ್ರ ಪಕ್ಷ ಅವರು ಕೂಡ ಭಾಳಷ್ಟು ಅವಶ್ಯಕತೆ ಇದೆ ಪಕ್ಷಕ್ಕೆ ತರ್ತಕ್ಕಂಥ ಪ್ರಯತ್ನನೂ ನಮ್ಮವ್ರು ಮಾಡ್ತಾರೆ. ಖಂಡಿತವಾಗ್ಲೂ ಒಂದು ಆಗ್ತಾರೆ ಸರ್. ಸರ್, ಕೇಂದ್ರದ ವಿಚಾರ ಮಾತಾಡೋದಿದ್ರೆ, ನರೇಂದ್ರ ಮೋದಿ ಅವರು ಸತತವಾಗಿ 3ನೇ ಬಾರಿ ಗೆದ್ದು ಬಂದಿದ್ದಾರೆ. 2000 ಅಂದರೆ ನೆಕ್ಸ್ಟ್ 2029 ಕೂಡ ನರೇಂದ್ರ ಮೋದಿ ಅವರು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ 75 BJPಯಲ್ಲಿ, ಆದರೆ ನರೇಂದ್ರ ಮೋದಿ ಅವರಿಗೆ ಎಕ್ಸ್ಟ್ರಾ ಟೈಮ್ ಕೊಟ್ಟರು ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಚೇಂಜಸ್ ಕಾಣ್ಬೋದಾ ಸೆಂಟ್ರಲಲ್ಲಿ, ಅಥವಾ ಅಭೇದ್ಯವಾಗಿ ಮುಂದುವರಿಯುತ್ತೆ BJP? 100% ಮುಂದುವರಿಯುತ್ತೆ ಸರ್, ಅದರಲ್ಲಿ ಅನುಮಾನ ಇಲ್ಲ. ಪ್ಲಸ್ 75 ಅವರಿಗೆ ಅದು ಅನ್ವಯಿಸೋದಿಲ್ಲ. ಸ್ಟಿಲ್ ಲೈಕ್ ಇನ್ನೂ 55 ಅಷ್ಟು ಎನರ್ಜೆಟಿಕ್ ಆಗಿದ್ದಾರೆ ಮತ್ತು ದೇಶನ ಎಲ್ಲೋ ತೊಗೊಂಡೋಗಿದ್ದಾರೆ. ಸೊ ಅವ್ರು ಬೇಡಾದರೂ ಜನ ಬಿಡ್ಬೇಕಲ್ಲ ಸರ್, ಅಂತ ಒಳ್ಳೆ ನಾಯಕನ ಕರ್ಕೊಳ್ಳೋಕೆ ಜನ ಯಾರನ್ನ ಇಷ್ಟಪಡ್ತಾರೆ ನ್ಯಾಚುರಲಿ. ಒಂದು ಕೊನೆಯ ಪ್ರಶ್ನೆಗೆ ಬಂದಿದ್ದೀನಿ ಸರ್. ಸಾಧಾರಣವಾಗಿ ಒಂದು ಕ್ಷೇತ್ರದ ಬಗ್ಗೆ, ಒಂದು ಮನೆ ಬಗ್ಗೆ ನಮ್ಗೆ ಕಲ್ಪನೆ ಇರುತ್ತೆ, ನಮ್ಮ ಒಂದು ಊರಿನ ಬಗ್ಗೆ ಒಂದು ಕಲ್ಪನೆ ಇರುತ್ತೆ, ಊರಿನ ಒಂದು ಗಣೇಶೋತ್ಸವದ ಬಗ್ಗೆ ಒಂದು ಕಲ್ಪನೆ ಇರುತ್ತೆ, ಊರಲ್ಲಿ ಒಂದು ನಾಟಕ ಆದರೂ ಒಂದು ಕಲ್ಪನೆ ಇರುತ್ತೆ, ಏನೋ ಒಂದು ಕಲ್ಪನೆ ಇರುತ್ತೆ ಸರ್. ಒಬ್ಬ ರಾಜಕಾರಣಿ ಆಗಿದ್ದವನಿಗೆ ಅಥವಾ ಶಾಸಕ ಸ್ಥಾನಕ್ಕಾಗಿ ಸ್ಪರ್ಧೆ ಮಾಡಿದಂಥವನಿಗೆ ತನ್ನ ಕ್ಷೇತ್ರದ ಬಗ್ಗೆ ಒಂದು ಕಲ್ಪನೆ ಇರುತ್ತೆ. ಆ ಕಲ್ಪನೆ ಅಂತಂದರೆ ಅದನ್ನು ಡೆಫಿನೆಟ್ಲಿ ನೀರು ಕೊಡ್ತೀರಾ, ಶಾಲೆ ಕೊಡ್ತೀರಾ, ಆಮೇಲೆ ನೀವು ಕೊಟ್ಟಿಲ್ಲ ಅಂದರೆ ಮತ್ತೆ ನೀವು ಯಾಕೆ ಇರ್ಬೇಕು ರೀ, ನೀವು ಅದನ್ನು ಕೊಡಲಿಕ್ಕೆ ಇರುವಂಥದ್ದು, ಅದನ್ನು ನಮ್ಮ ಹತ್ರ ನೀವು ಕೇಳಲೇಬಾರ್ದು. ನಾನು ಕೇಳ್ತಿರೋದು ಒಂದು ಡ್ರೀಮ್ ಅಂತಿರುತ್ತೆ, ನನ್ನನ್ನು ಗದಗ್ ಜನ ಈ ಕಾರಣಕ್ಕಾಗಿ ಗುರುತಿಸ್ಕೊಳ್ಬೇಕು, ನಾನು ಅದನ್ನು ಮಾಡ್ತೇನೆ ಗದಗಕ್ಕೆ ಅನ್ನುವಂಥ ಡ್ರೀಮ್ ಒಂದಿರ್ಬೋದು, ಎರಡಿರ್ಬೋದು, ಯಾವುದಾದ್ರೂ. ಸರ್, ನಾವು ಗದಗ ಒಂದು ಹೆಚ್ಚು ಕ್ರೀಡಾಪಟುಗಳು ಇರ್ತಕ್ಕಂಥ ನಾಡದು. ನಾವು ಹಿಂದಿಂದ ಕೂಡ ಅದೊಂದು ಪ್ರಯತ್ನ ಮಾಡಿದ್ದೆ, ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಬರೆದು ಸ್ಪೋರ್ಟ್ಸ್ ಸಿಟಿಯನ್ನು ಗದಗಿಗೆ ತರಬೇಕು ಅಂತೇಳಿ. ಬಟ್ ಏನಾಯಿತು, ನಾವು ಅವತ್ತು ಕೋವಿಡ್ ಸಂದರ್ಭದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನವರು 100 ಎಕರೆ ಜಮೀನನ್ನು ನೀವೇನಾದರೂ ಕೊಟ್ಟರೆ ನಾವು ನಿಮಗೆ 1000 ಕೋಟಿವರೆಗೂ ನಾವು ಅಲ್ಲಿ ಸ್ಪೋರ್ಟ್ಸ್ ಸಿಟಿಗೆ ಇನ್ಫ್ರಾಸ್ಟ್ರಕ್ಚರಿಗೆ ಕೊಡ್ತೇವೆ ಅಂತ. ಅವತ್ತು ನಾನು ನಮ್ಮ ಶಿವಕುಮಾರ್ ಉದಾಸಿಯವರು ನಮ್ಮ ಸಂಸದರಿದ್ದರು, ಅವ್ರ ಜೊತೆಗೆ ಯಡಿಯೂರಪ್ಪ ಅವ್ರ ಹತ್ರ ಹೋದಾಗ ಅವತ್ತು ಕೋವಿಡ್ ಸಂದರ್ಭ ಲ್ಯಾಂಡ್ ಅಕ್ವಿಷನಿಗೆ ದುಡ್ಡಿರಲಿಲ್ಲ. ಮುಂದೆ ಅದು ಬೇರೆ ಕಡೆಯಲ್ಲೇ ಶಿಫ್ಟ್ ಆಯಿತು. ಆ ಸಂದರ್ಭ ಬಂದರೆ ನನಗೆ ಅವಕಾಶ ಏನಾದರೂ ಸಿಕ್ಕರೆ ಖಂಡಿತವಾಗ್ಲೂ ಒಂದು ಸ್ಪೋರ್ಟ್ಸ್ ಸಿಟಿ, ಒಂದು ಒಳ್ಳೆಯ ಇಂಡಸ್ಟ್ರಿ, ಸಾಫ್ಟ್ ಬೇಸ್ಡ್ ಇಂಡಸ್ಟ್ರಿ, ಪ್ಲಸ್ ನಮ್ಮ ಗದಗ ಮಾರ್ಕೆಟ್ ಯಾವತ್ತಿದ್ರು ಕಾಟನಿಗೆ ಫೇಮಸ್ ಮಾರ್ಕೆಟ್, ಕಾಟನ್ನು ಹೆಸರು. ಸೊ ಫುಡ್ ಇಂಡಸ್ಟ್ರಿಗಳು, ಇಂಥ ಇಂಡಸ್ಟ್ರಿ ಬರೋದ್ರಿಂದ ಒಂದು ರೈತರಿಗೂ
ಒಂದು ಗೌರವ ಸಿಗ್ತಕ್ಕಂಥ ಕೆಲಸ ಆಗುತ್ತೆ, ಯುವಕರಿಗೆ ಉದ್ಯೋಗ ಸಿಗುತ್ತೆ, ಒಂದು ನೆಮ್ಮದಿಯಿಂದ. ಆಮೇಲೆ ಸಂಗೀತದ ನಾಡದು ಪಂಡಿತ್ ಪುಟ್ಟರಾಜ ಗವಾಯಿಗೌಡರ ಮಠ, ಭೀಮಸೇನ್ ಜೋಶಿಯವರ ಊರದು. ಸೊ ಅದು ಕೂಡ ಒಂದು ಆ ಸಂಗೀತ ಸಾಹಿತ್ಯದ ನಾಡಾಗಬೇಕಂತಕ್ಕಂಥದ್ದು ಇಷ್ಟು. ಇದನ್ನು ಬಿಟ್ಟರೆ ಈ ಕಲ್ಪನೆಯಲ್ಲಿ ನಾವು ಇದೀವಿ, ಬಟ್ ಅವಕಾಶ ಸಿಕ್ಕಿಲ್ಲ. ಸಿಕ್ಕರೆ ಖಂಡಿತವಾಗ್ಲೂ ಈ ಒಂದು ಪ್ರಾಮಾಣಿಕ ಪ್ರಯತ್ನ ಎಷ್ಟು ಸಾಧ್ಯ ಇದೆ ಅಷ್ಟು ಮುಂದುವರಿಸ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಮಗೂ ಶುಭಾಶಯಗಳು ಸರ್. ಖಂಡಿತವಾಗಲಿದೆ. ಭಾರತ ಜನನಿಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ ಅಂತ ಹೇಳಿದಾಗೆ ನಮಗೆ ದೇಶದ ಮೇಲೆ ಪ್ರೀತಿ, ರಾಜ್ಯದ ಮೇಲೆ ಪ್ರೀತಿ, ಆನಂತರ ಜಿಲ್ಲೆ ಮೇಲೆ ಪ್ರೀತಿ, ಆಮೇಲೆ ನಮ್ಮ ಕ್ಷೇತ್ರದ ಮೇಲೆ ಪ್ರೀತಿ, ಆಮೇಲೆ ನಮ್ಮ ಊರಿನ ಮೇಲೆ ಪ್ರೀತಿ ಎಲ್ಲ ಬರ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ಕನಸು ಕಾಣುವವನಿಗೆ ಖಂಡಿತವಾಗ್ಲೂ ಒಂದು ವೇದಿಕೆ ಸಿಗಲಿ ಅಂತೇಳಿ ನಾವು ಕೂಡ ಹಾರೈಸ್ತಾ ಇದೀವಿ. ನಿಮ್ಮೆಲ್ಲ ಕನಸುಗಳು ಈಡೇರಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇದು ಅನಿಲ್ ಮೆಣಸಿನಕಾಯಿ ಅವರ ಮಾತು. ನಮಗೆ ಒಬ್ಬ ಅಂದರೆ ಯುವಕರು, ನಮ್ಮ ಸಾಧಾರಣವಾಗಿ ಸುಭಾಷ್ ಚಂದ್ರ ಬೋಸ್ ಕೂಡ ಅವತ್ತು ಸ್ವಾತಂತ್ರ್ಯೋತ್ಸವದ ಅಂದರೆ ಸ್ವಾತಂತ್ರ್ಯ ಸಂಗ್ರಾಮ ಸಂದರ್ಭದಲ್ಲಿ ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ ಅಂತ ಹೇಳಿದರು. ನರೇಂದ್ರ ಮೋದಿ ಅವರು ಹೇಳ್ದಂಗೆ ಈಗ ನಮಗೆ ಸ್ವಾತಂತ್ರ್ಯಕ್ಕಾಗಿ ಜೀವ ಕೊಡೋದಕ್ಕೆ ಅವಕಾಶ ಇಲ್ಲ, ಆದರೆ ಊರಿನ ಒಂದು ಉನ್ನತಿಗಾಗಿ, ಕ್ಷೇತ್ರದ ಒಂದು ಉನ್ನತಿಗಾಗಿ ಶ್ರಮಿಸುವುದಕ್ಕೆ ಅವಕಾಶ ಇದೆ. ಸೊ ಎಲ್ಲ ಶಾಸಕರಿರಲಿ, ಮಂತ್ರಿಗಳಿರಲಿ, ಅಥವಾ ಶಾಸಕ ಸ್ಥಾನಕ್ಕಾಗಿ ಸ್ಪರ್ಧೆ ಮಾಡ್ತವ್ರಿರಲಿ, ಎಲ್ಲರಲ್ಲೂ ನಮ್ಮದೇ ಅದೇ ಆಶಯ. ಹಾಗೆಯೇ ಅನಿಲ್ ಮೆಣಸಿನಕಾಯಿ ಅವರ ಆಸೆಗಳು ಕೂಡ ಈಡೇರಲಿ. ಗದಗವನ್ನು ಒಂದು ಅತ್ಯದ್ಭುತವಾದಂತಹ ಊರಾಗಿ ಪರಿವರ್ತನೆ ಮಾಡೋದಕ್ಕೆ ಅವರ ಕನಸನ್ನು, ಅಂದರೆ ವಿಶೇಷವಾಗಿ ಸ್ಪೋರ್ಟ್ಸ್ ಸಿಟಿ ಎಲ್ಲಪ್ಪ ಅಂತಂದರೆ ಗದಗ್ ಅಂತ ಹೆಸರು ತಂದುವಂಥ ಕೆಲಸಗಳು ಅವರಿಂದ ಆಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.